ಎಸ್, ನಮ್ ಜೊತೆ ಇನ್ನಷ್ಟು ಮಾಹಿತಿ ನೀಡೋಕೆ ಕಾಂಗ್ರೆಸ್ ಮುಖಂಡರಾದಂತ ಶಂಕರ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಇವತ್ತಿನ ಸಿಎಂ ಅವರ ರಾಜೀನಾಮೆ ವಿಷಯಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸಿಎಂ ಅವ್ರನ್ನ ನೀವು ತುಂಬಾ ಹತ್ರದಿಂದ ನೋಡಿದ್ರಿ. ಹತ್ತಿರದಿಂದ ನೋಡಿದೀವಿ. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೇಡಮ್ ಆಗಿ ಹುಬ್ಬಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಸಿದ್ದರಾಮಯ್ಯ ಸಾಹೇಬ್ರದ್ದು ನಮ್ದು ಒಡನಾಟ ಒಂದು 15 ವರ್ಷಗಳ ಹತ್ತಿರದಿಂದ ಒಡನಾಟ. ಯಾವುದೇ ಭಿನ್ನಮತಕ್ಕೂ ಅವರು ಅವಕಾಶ ನೀಡಲಿಲ್ಲ. ಯಾವುದೇ ರೆಜಲ್ಟ್ ರಾಜಕಾರಣ ಅವ್ರ ಜೀವನದಲ್ಲೂ ಮಾಡಿಲ್ಲ ಮೇಡಮ್ ಅವರು. ಯಾವುದೇ ನಾಯಕತ್ವದ ಬಿಕ್ಕಟ್ಟಿಗಾಗ್ಲಿ ಬಿಟ್ಕೊಡ್ಲಿಲ್ಲ. ಹೈಕಮಾಂಡ್ಗ ಯಾವತ್ತು ಸೆಟ್ಟು ಹೊಡೆದು ನಿಲ್ಲಿಲ್ಲ ಅವರು. ಅವ್ರು ಕೊಟ್ಟ ಮಾತಂತೆ ಅವರು ಇಷ್ಟು ಹೋರಾಟನ ಅವರು ಮುಂದೆ ಇಟ್ಟೆ ಹೆಜ್ಜೆನ ಹಿಂದಕ್ಕೆ ತೆಗಿದಾನೆ. ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಸಂತೋಷ. ಆದ್ರೆ ಡಿ.ಕೆ. ಸಾಹೇಬ್ರು ಅವ್ರಂಗೆ ಪೂರೈಸಿ ಅವ್ರ ತರನೇ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ಲಿ ಅಂತ ನಾವು ಹಾರೈಸ್ತೀವಿ. ಮತ್ತೆ ಈಗಿರೋ ಅಂತ ಗ್ಯಾರಂಟಿ 5 ಗ್ಯಾರಂಟಿಗಳನ್ನ ಹಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಬಟ್ ನಮ್ಮ ಸಾಹೇಬ್ರು ಹಾಕೊಟ್ಟ ಹೆಜ್ಜೆಯಲ್ಲಿ ಹೋದ್ರೆ ಇದು ತುಂಬಾ ಒಳ್ಳೇದು. ಮುಂದೆ ಏನಾದ್ರೂ ಒಂಚೂರು ಎಡವಟ್ಟಾಯ್ತು ಅಂತಂದ್ರೆ ನೀವು ಮುಂದೆ ನಡೆದ ಚುನಾವಣೆಗಳು ನೋಡಿದಾರಲ್ಲ ಮೇಡಮ್. ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಸದಾನಂದ ಗೌಡ್ರ ಆಗಿರ್ಬೋದು, ಯಡಿಯೂರಪ್ಪನ ಸಾಹೇಬ್ರು ಮಾಡಿದಂತ ಕಾಲದಲ್ಲಿ ಕೆಲವು ಏರುಪೇರು ಆಗಿ 3 ತಿಂಗಳ 2 ತಿಂಗಳಲ್ಲೇ ಸರ್ಕಾರ ಹೋಗಿದೆ. ಹಂಗ ಆಗ್ಬಾರ್ದು. ನಮ್ ಸಿದ್ದರಾಮಯ್ಯ ಸಾಹೇಬ್ರು ಹಾಕೊಟ್ಟ ಅಡಿಪಾಯದಲ್ಲಿ ಹೋದ್ರೆ ಇದು ಮುಂದರಿತದ. ಅವರು ಇವರು ಎಲ್ಲ ಒಂದಾಗ ಹೋಗ್ಲಿ ಅಂತ ನಾವ್ ಹಾರೈಸ್ತಿದೀವಿ ಮೇಡಮ್. ನಿಮ್ಗೆ ಎಷ್ಟು ಬೇಸರ ಇದೆ ಸರ್? ಮೇಡಮ್ ಬೇಸರ ಇದೆ, ಬಟ್ ಅಲ್ಲಿ ಅವ್ರದ್ದು ದೊಡ್ಡ ಮಟ್ಟದಲ್ಲಿ ಏನ್ ನಡೆದಿದೆ ಅದೆಲ್ಲ ಅದ್ರಂಗೆ ನಡ್ಕೋಬೇಕಲ್ಲ ಮೇಡಮ್. ಬೇಸರ ಅಂತೂ ನಮ್ಗೆ 100% ಐತೆ. ಸಾಹೇಬ್ರು ಯಾವಾಗ್ಲಿದ್ರು ಅವರು ಅವ್ರದ್ದು ನಮ್ಮ ಮೈಸೂರು ಭಾಗದಲ್ಲಿ ಅವ್ರದ್ದು 100 ನಮ್ ಕೆಲಸ ಕಾರ್ಯಗಳಲ್ಲಿ ಈಗಲೂ ಆಗುತ್ತೆ, ಅವ್ರ ಇದ್ರು ಆಗುತ್ತೆ, ಅವ್ರ ಹೆಸರಿನಲ್ಲಿ ನಡೀತೆ ಮೇಡಮ್. ನಮಗೊಂದ್ ನೋವು ಏನು ಅಂತಂದ್ರೆ ಇನ್ನು ಕೆಲವು 2.5 ವರ್ಷ ಪೂರೈಸಿ ಒಮ್ಮತವಾಗಿ ಡಿ.ಕೆ. ಸಾಹೇಬರು ಕೊಟ್ಟಿದ್ರೆ 5 ವರ್ಷ ಅವ್ರಿಗೂ ಒಂದು ಉತ್ತಮವಾದಂತ ವ್ಯವಸ್ಥೆ ಆಯ್ತಿತ್ತು. ನೆಕ್ಸ್ಟ್ ಇದರಿಂದ ಏನಾದ್ರೂ ಒಂದು ಅಡಿಪಾಯ ಎಡವಟ್ಟಾಗಿ ಏನಾದ್ರೂ ನೆಕ್ಸ್ಟ್ ಬೇರೆ ಪಕ್ಷ ಬರಕ್ಕೆ ಒಂದೊಂದು ಚಾನ್ಸಸ್ ಆಗ್ಬಿಡುತ್ತೆ ಏನೋ ಅಂತ ನಮ್ಗೆ ಒಂದ್ ಮನ್ಸಲ್ಲಿ ಕಳವಳ ಬಂದ್ಬಿಟ್ಟಿದೆ ಮೇಡಮ್. ಸರ್, ಈಗ ಡಿ.ಕೆ.ಶಿ ಅವರು ಏನಾದ್ರು ಸಿಎಂ ಆದ್ರೆ ಹೊಸ ಯೋಜನೆಗಳೇನಾದ್ರೂ ಜಾರಿ ಆಗ್ಬೋದಾ ಸರ್, ಅಥವಾ ಏನ್ ಬದಲಾವಣೆಗಳು ಬರ್ಬೋದು ಸರ್? ಮೇಡಮ್ ಬದಲಾವಣೆ ಯಾವುದೇ ಬಂದ್ರು ನಮ್ ಸಿದ್ದರಾಮಯ್ಯ ಸಾಹೇಬ್ರದ್ದು ಹಿರೀಕರದು ಎಲ್ಲ ಕೂತು ಒಮ್ಮತವಾಗಿ ತರ್ತಾರೆ ಮೇಡಮ್. ಏನೇ ತಂದ್ರು ಇನ್ ಯಾವುದೇ ಬದಲಾವಣೆ ತಂದ್ರು ನಮ್ಗೆ ಸಂತೋಷ ಮೇಡಮ್. ಒಟ್ಲು ಬಡ ಜನಗಳಿಗೆ ಅವರು ಒಳ್ಳೆ ಕೆಲಸ ಕಾರ್ಯಗಳು ತರ್ಲಿ. ನಮ್ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಏನ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡ್ಲಿ ಅಂತ ಹಾರೈಸ್ತು ಮೇಡಮ್. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಶಂಕರ್ ಅವರೇ.